ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ನನ್ನ ವಿಡಿಯೋ ಏನಂತ ಆಲ್ರೆಡಿ ನನ್ನ ತಮ್ಮಲೇ ನೋಡಿದಾಗಲೇ ಗೊತ್ತಾಗಿರುತ್ತೆ. ಸೊ ಇವತ್ತಿನ ನನ್ನ ವಿಡಿಯೋ ಬಂದು ನಾನು ಇವಾಗ ಪ್ರೆಸೆಂಟ್ ಆಗಿ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಅದು ಬಂದು ಪ್ಲಮ್ ಅವ್ರದ್ದು. ಸೊ ಈ ಒಂದು ಪ್ರಾಡಕ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ. ಸೊ ಇವಾಗ ಅದು ಒಂದು ಟೈಮ್ ಬಂತು. ಸೊ ಪ್ಲಮ್ ಅವ್ರದ್ದು ಗ್ರೀನ್ ಟೀ ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ನನಗೆ ಯಾವುದೇ ಮಾಯ್ಶ್ಚರೈಸರ್ ಆಗಿರ್ಬೋದು, ಆಮೇಲೆ ಯಾವುದೇ ಬಾಡಿ ಲೋಷನ್ ಆಗಿರ್ಬೋದು, ನನಗೆ ಆಯಿಲಿ ಆಗಬಾರ್ದು. ಆ್ಯಕ್ಚುಲಿ ನಂದು ಡ್ರೈ ಸ್ಕಿನ್ನು, ಬಟ್ ಆಯಿಲಿ ಏನಕ್ಕೆ ಆಗಬಾರ್ದು ಅಂದರೆ ನನಗೆ ಅದೇ ಆಯಿಲಿ ಥರ ಅನ್ನಿಸ್ತಾ ಇರುತ್ತೆ, ಮತ್ತು ಆಯಿಲಿ ಫೇಸ್ ನಂಗೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ನನಗೆ ಯಾವುದೇ ಕ್ರೀಮ್ ಅಪ್ಲೈ ಮಾಡಿದಾಗ ಆಯಿಲಿ ಆಗಬಾರ್ದು, ಬಟ್ ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡಬೇಕು ಮತ್ತು ನಮಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ನಂಗೆ ಇಷ್ಟ. ಸೊ ಹಂಗಾಗಿ ನನಗೆ ಒಂದು ಗ್ರೀನ್ ಟೀ ಒಂದು ಇಂಗ್ರೀಡಿಯೆಂಟು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಹಾಗಾಗಿ ನಾನು ಇದನ್ನು ತೊಗೊಂಡೆ. ಗ್ರೀನ್ ಟೀ ಇಂಗ್ರೀಡಿಯೆಂಟು ನನಗೆ ತುಂಬಾ ಸೂಟಬಲ್ ಆಗುತ್ತೆ ಪ್ಲಮ್ಮಲ್ಲಿ. ಸೊ ಪ್ಲಮ್ಮಲ್ಲಿ ತುಂಬ ವೆರೈಟಿ ಸಿಗುತ್ತೆ, ಬಟ್ ಗ್ರೀನ್ ಟೀ ಇಂಗ್ರೀಡಿಯೆಂಟು ನನಗೆ ತುಂಬ ಚೆನ್ನಾಗಿ ಸೂಟಬಲ್ ಆಯಿತು. ಸೊ ಇದು ಆಯಿಲ್ ಫ್ರೀ ಇರೋದ್ರಿಂದ ಚೆನ್ನಾಗಿ ನಮಗೆ ಸ್ಕಿನ್ ಹೈಡ್ರೇಟ್ ಆಗುತ್ತೆ. ಅದಾದಮೇಲೆ ಇದು ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ನಿಮಗೆ ಸಿಗುತ್ತೆ. ಇದು ಬಂದು ಇದರಲ್ಲಿ MRP ಬಂದು 470 ಇದೆ, ಬಟ್ ನಿಮಗೆ ಇದು ಆಫರಲ್ಲಿ 250 ಒಳಗಡೆ ಸಿಗುತ್ತೆ. ಸೊ ಎಲ್ಲ ಆನ್ಲೈನ್ ಶಾಪಿಂಗಲ್ಲೂ ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು, ಎಲ್ಲ ಆನ್ಲೈನ್ ಶಾಪಿಂಗಲ್ಲೂ ನಿಮಗೆ ಸಿಗುತ್ತೆ. ಪರ್ಪಲಲ್ಲಾಗಿ ನಾನು ಜಾಸ್ತಿ ಪರ್ಪಲಲ್ಲಿ ತೊಗೊಳ್ತಾ ಇರ್ತೀನಿ. ಸೊ ಪರ್ಪಲ್ಲು, ಫ್ಲಿಪ್ಕಾರ್ಟು, ಅಮೆಝಾನು, ಸೊ ಎಲ್ಲದರಲ್ಲೂ ಈ ಒಂದು ಪ್ರಾಡಕ್ಟ್ ಕೂಡ ನಿಮಗೆ ಸಿಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಈ ಒಂದು ಎಂಡ್ವರೆಗೂ ನೋಡಿ. ಸೊ ಇದನ್ನು ನಾನು ಯಾವ ರೀತಿ ಅಪ್ಲೈ ಮಾಡೋದು ಅಂತಲೂ ಕೂಡ ತೋರಿಸ್ತೀನಿ. ಅದಕ್ಕೂ ಮುಂಚೆ ಪ್ಲಮ್ ಅವ್ರದ್ದು ತುಂಬ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ್ದೀನಿ. ಸೊ ಪ್ಲಮ್ಮಿಂದೇ ನಾನು ಏನಕ್ಕೆ ಹೇಳ್ತಿದ್ದೀನಿ ಅಂತ ಅಂದರೆ, ಡ್ರೈ ಸ್ಕಿನ್ ಇರೋರಿಗೆ ನನ್ನ ಥರನೇ ಇಷ್ಟಪಡ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕಂದರೆ ಎಲ್ರಿಗೂ ಒಂದು ಒಪಿನಿಯನ್ ಇರಲ್ಲ. ಈಗ ಡ್ರೈ ಇರೋದ್ರಿಂದ ಆಯಿಲಿ ಆಗಬೇಕು ನನ್ನ ಸ್ಕಿನ್ನು, ಆವಾಗ ತುಂಬ ಚೆನ್ನಾಗಿ ಎಲ್ಲ ಒಂದು ಮೇಕಪ್ ಆಗಿರ್ಬೋದು ಎಲ್ಲ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಆಗೀಗೆ ಅಂತೆಲ್ಲ ಅಂದ್ಕೊಳ್ಬೋದು. ಬಟ್ ನನಗೆ ಅನ್ಸೋದು ಏನಂತ ಅಂದರೆ ಡ್ರೈ ಸ್ಕಿನ್ನೇ, ಬಟ್ ನನಗೇನು ಅಂದರೆ ಸ್ಕಿನ್ ಅಬ್ಸರ್ವ್ ಆಗಬೇಕು, ಹಾಗೆ ಸ್ಕಿನ್ಗೆ ಏನು ಅಪ್ಲೈ ಮಾಡಿದ್ದೀನಿ ಅಂತಲೇ ಗೊತ್ತಾಗಬಾರ್ದು. ಸೊ ಆ ರೀತಿಯಾಗಿರಬೇಕು ಅನ್ನೋದು ಇಷ್ಟ ನನಗೆ. ಸೊ ಎಲ್ಲ ಸ್ಕಿನ್ನವರು ಯೂಸ್ ಮಾಡ್ಬೋದು ಅನ್ನೋದನ್ನ ಇದರಲ್ಲಿ ಕೊಟ್ಟಿದ್ದಾರೆ, ಬಟ್ ನನಗಿದು ಚೆನ್ನಾಗಿ ಸೂಟಬಲ್ ಆಯಿತು. ಆಲ್ ಸ್ಕಿನ್ ಟೈಪ್ಸರು ಕೂಡ ಯೂಸ್ ಮಾಡ್ಬೋದು, ಮತ್ತು ಆ್ಯಕ್ನಿ ಪೋರ್ ಸ್ಕಿನ್ ಇರೋರು ಕೂಡ ಇದನ್ನು ಯೂಸ್ ಮಾಡ್ಬೋದು ಅಂತಲೂ ಕೂಡ ಇದೆ. ಸೊ ಹಾಗಾಗಿ ನನಗೆ ಈ ಒಂದು ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಮತ್ತು ಹೈಲುರಾನಿಕ್ ಆ್ಯಸಿಡ್ ಒಂದು ಇಂಗ್ರೀಡಿಯೆಂಟು ಎಲ್ಲರಿಗೂ ಸೂಟಬಲ್ ಆಗಲ್ಲ, ಎಲ್ಲ ಸ್ಕಿನ್ ಇರೋರಿಗೂ ಸೂಟಬಲ್ ಆಗಲ್ಲ. ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಮಿಸ್ ಮಾಡದೆ ಬೈ ಮಾಡಿ. ಇದ್ರ ಪ್ರಾಡಕ್ಟ್ ಲಿಂಕ್ ಕೂಡ ನಾನು ಸ್ಕ್ರೀನಲ್ಲಿ ಕೂಡ ತೋರಿಸ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ನಾನು ನಿಮಗೆ ಕೊಡ್ತೀನಿ. ಪ್ರಾಡಕ್ಟಲ್ಲಿ ಏನು ಇಷ್ಟ ಆಯಿತು ಅಂತಂದರೆ ಇದು ಪ್ಯಾಕೇಜ್ ತುಂಬಾ ಇಷ್ಟ ಆಯಿತು ನನಗೆ. ಈ ರೀತಿ ಎಲ್ಲಿ ನಾವು ಟ್ರಿಪ್ಪು, ಟ್ರಕ್ಕಿಂಗ್ ಎಲ್ಲಾದರೂ ಇದನ್ನು ನಾವು ಕ್ಯಾರಿ ಮಾಡ್ಬೋದು, ಯಾವುದೇ ರೀತಿ ನಮಗೆ ಲೀಕೇಜ್ ಆಗೋದಿಲ್ಲ. ಈ ಪ್ಯಾಕೇಜ್ ನಂಗೆ ತುಂಬಾ ಇಷ್ಟ ಆಯಿತು ಗೈಸ್. ಹಂಗಾಗಿ ಈ ಥರ ಕ್ಯಾಪ್ ಕೊಟ್ಟಿರ್ತಾರೆ, ಯಾವುದೇ ರೀತಿ ಲೀಕೇಜ್ ಆಗೋದಿಲ್ಲ. ಆಮೇಲೆ ತುಂಬ ಟೈಟಾಗಿದೆ ಇದು. ಆ್ಯಕ್ಚುಲಿ ಯಾವುದೇ ರೀತಿ ಮಕ್ಳಿಗೆ ಕೊಟ್ಟರು ಇದು ತೆಗಿಯೋಕ್ಕೆ ಬರೋದಿಲ್ಲ, ನಮಗೆ ತೆಗಿಯೋದಕ್ಕೆ ಬರೋದಿಲ್ಲ. ಇದು ಅಷ್ಟು ಟೈಟಾಗಿರುತ್ತೆ, ಇಷ್ಟು ಟೈಟಾಗಿರುತ್ತೆ. ಮತ್ತು ಪ್ರೆಸ್ ಮಾಡ್ಕೊಳ್ಳೋ ರೀತಿ ನಂಗೆ ತುಂಬ ಇಷ್ಟ ಆಯಿತು. ಈ ರೀತಿ ಪ್ರೆಸ್ ಮಾಡಿದ್ರೆ ಕ್ರೀಮ್ ಬರುತ್ತೆ. ಸೊ ತುಂಬ ಚೆನ್ನಾಗಿ ಅಬ್ಸರ್ವ್ ಆಯಿತು ನನ್ನ ಸ್ಕಿನ್ನಿಗೆ, ತುಂಬ ಚೆನ್ನಾಗಿ ಸೂಟಬಲ್ ಆಯಿತು. ಮತ್ತು ತುಂಬ ಚೆನ್ನಾಗಿ ಇದು ಬ್ಲೆಂಡ್ ಕೂಡ ಆಗುತ್ತೆ. ತುಂಬ ಇದನ್ನು ನೋಡಿದ್ರೆ ನೀವು ವಾಟರ್ ಥರ ಇದೆ ಅಂತ ಅನ್ನಿಸ್ಬೋದು, ಸೊ ಆ ಒಂದು ಕನ್ಸಿಸ್ಟೆನ್ಸಿ, ಬಟ್ ಆ ರೀತಿ ಇಲ್ಲ, ಬೇಗ ಸ್ಕಿನ್ನಿಗೆ ಅಬ್ಸರ್ವ್ ಆಗುತ್ತೆ. ಸೊ ಆವಾಗ ನಮ್ಮ ಮೇಕಪ್ ನೀಟಾಗಿ ಕುತ್ಕೊಳ್ಳುತ್ತೆ. ಸೊ ಇದನ್ನು ನೋಡ್ಬೋದು. ಬೇಗ ಡ್ರೈ ಕೂಡ ಆಗುತ್ತೆ. ಅದಾದಮೇಲೆ ನೀವು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಕೂಡ ನೀವು ಸ್ಟಾರ್ಟ್ ಮಾಡ್ಕೊಳ್ಬೋದು, ಯೂಸ್ ಮಾಡ್ಕೊಳ್ಬೋದಂತ ಕೆಲವೊಂದು ಟಿಪ್ಸು ನೋಡಿ. ಎಷ್ಟು ಚೆನ್ನಾಗಿ ಬೇಗ ಅಬ್ಸರ್ವ್ ಆಗುತ್ತೆ. ಆದರೆ ನೆಕ್ಸ್ಟು ನೀವು ಸ್ಟೆಪ್ ಬೈ ಸ್ಟೆಪ್ ನೀವು ಕೂಡ ಮೇಕಪ್ನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಈ ಒಂದು ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಮಿಸ್ ಮಾಡದೆ ಕಾಮೆಂಟ್ ಮಾಡಿ. ಓಕೆ, ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟು ನಾನು ನಿಮಗೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.